ಮೇಡಮ್ ಅವರು ಈ ಸಂಸ್ಥೆಯನ್ನು ಉತ್ತಮವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಶುಭವಾಗಲಿ. ಅದೇ ರೀತಿಯಲ್ಲಿ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರ ಒಂದು ಸಹಕಾರದಿಂದ ಈಗಾಗಲೇ ಬೇಕಾದಷ್ಟು ರಾಜ್ಯ ಸರ್ಕಾರದ ಯೋಜನೆಗಳು ನಮಗೆ ಬರ್ತಾ ಇರುವಂಥದ್ದು. ಕಳೆದ ವರ್ಷ ಬಜೆಟಲ್ಲಿ ನಮಗೆ ಡಿಸ್ಟ್ರಿಕ್ಟ್ ಸ್ಟೇಡಿಯಮನ್ನು ಮುನಿಯಪ್ಪ ಸಾಹೇಬರು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಏನು ಜಿಲ್ಲಾ ಆಸ್ಪತ್ರೆ ಅವರ ಆಶೀರ್ವಾದದಿಂದ ದೊಡ್ಡಬಳ್ಳಾಪುರಕ್ಕೆ ಮತ್ತೆ ದೊಡ್ಡಬಳ್ಳಾಪುರದಲ್ಲೇ ಅದನ್ನು ಕೊಟ್ಟಿರುವಂಥ ಜಾಗದಲ್ಲೇ ಮಾಡಬೇಕು ಅಂಥೇಳಿ ಮುನಿಯಪ್ಪ ಸಾಹೇಬರು ಅವರ ಸಾಧನೆ ಏನು ಕಮ್ಮಿ ಆಗಿರುವಂತಹ ಸಾಧನೆ ಅಲ್ಲ. 7 ಬಾರಿ ಗ್ರಾಮ ಪಂಚಾಯತಿ ಗೆಲ್ಲುವಂಥದ್ದೇ ಕಷ್ಟ. ಇವತ್ತು 7 ಬಾರಿ ಸತತವಾಗಿ ಸಂಸದರಾಗಿ ಇವಾಗ ಶಾಸಕರಾಗಿ ಸಚಿವರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಅನುಭವದ ಆಧಾರದ ಮೇಲೆ ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗಲಿ ಅಂತ ಕೋರ್ತಾ ಈ ಬಾರಿ ಬಜೆಟಲ್ಲಿ ಇನ್ನೂ ಹೆಚ್ಚಿನ ಒಂದು ಯೋಜನೆ ಗಮನವರ ಹತ್ರ ಈಸ್ಕೊಳ್ಳಿ ಅಂತ ಅವ್ರನ್ನ ಪ್ರಾರ್ಥನೆ ಮಾಡ್ತಾ, ಒಂದು ವಿಶೇಷವಾಗಿ ಅವ್ರ ಇಲಾಖೆಯಲ್ಲಿ ಒಂದೇ ಒಂದು ವಿಷಯವನ್ನು ನಾನು ಅವರಿಗೆ ತಿಳಿಸುವಂಥದ್ದು. ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ರಾಗಿ ಖರೀದಿ ಆಗುವಂಥದ್ದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ರೈತರು ಇವತ್ತು 12,930 ರೈತರು ಇವತ್ತು ನೋಂದಣಿ ಆಗಿರುವಂಥದ್ದು. ಈಗ ನೋಂದಣಿ ಆಗಿರೋಂಥದ್ದು ಇನ್ನೂ ಆಲ್ಮೋಸ್ಟ್ ಆಲ್ 25% ನೋಂದಣಿ ಆಗಲಿಲ್ಲ. ಯಾಕಂದರೆ ಲಿಮಿಟ್ ಮುಗೀತು, ಎಷ್ಟು ಕ್ವಿಂಟಲ್ ತಗೊಳ್ಬೇಕು ಅಂತ ಲಿಮಿಟ್ ಮುಗೀತು ಅಂತ ಸ್ಟಾಪ್ ಮಾಡಿದ್ದಾರೆ ಸರ್. ಕಳೆದ ವರ್ಷ 20 ಕ್ವಿಂಟಲ್ ಇದ್ದು ಈಗ 50 ಕ್ವಿಂಟಲ್ ಮಾಡಿದ್ದೀರಾ, ಅದು ತುಂಬ ಸ್ವಾಗತಾರ್ಹ. ರೈತರಿಗೆ ಇವತ್ತು ಸ್ವಾವಲಂಬಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಅಂದರೆ ಯೂಕ್ಲಿಪ್ಟಿಸು ಕಿತ್ತಾಗಿ ರಾಗಿ ಆಗ್ತಾ ಇರೋಂಥ ಕೆಲಸ ಆಗ್ತಾ ಇದೆ. ಬಟ್ ನಾನು ಕೇಳ್ಕೊಳ್ಳೋಂಥದ್ದು 12,900 ಜನ ರೈತರು ಇವತ್ತು ರಾಗಿ ಹಾಕಕ್ಕೆ ಬರೋವಾಗ ಒಂದೊಂದು ವಾರ ಕಾಯ್ತಾರೆ ಸರ್. ಆ ಗಾಡಿಗಳು ಹಾಕ್ಬಿಟ್ಟು 2 ಸೆಂಟರನ್ನು ಕೊಟ್ಟಿದ್ದಾರೆ. ಅದನ್ನು 3 ಅಥವಾ 4 ಸೆಂಟರ್ ಮಾಡಿಕೊಡಿ. ಜನ ಬಂದಿದ ತಕ್ಷಣ ಆ ಲೇಬರ್ ತಗೊಳ್ಳೋವಂಥವ್ರು ಸರಿಯಾಗಿ ಮಾಡಲ್ಲ. ನಿಮ್ಮ ಜಿಲ್ಲೆಯಲ್ಲಿ ಇದು ಅತ್ಯದ್ಭುತವಾಗಿ ಆಗಲಿ, ದೇವನಹಳ್ಳಿ ಆಗ್ಬೋದು, ದೊಡ್ಡಬಳ್ಳಾಪುರ ಆಗ್ಬೋದು, ದಯವಿಟ್ಟು ರೈತರಿಗೆ ಎಲ್ಲೂ ಅನಾನುಕೂಲ ಆಗದೆ 1 ಅಥವಾ 2 ದಿನದಲ್ಲಿ ಅವ್ರು ತರೋಂಥ ರಾಗಿ ಹಾಕಿ ಹೋಗುವಂಥ ಕೆಲಸ ಆಗಲಿ. ಚಳಿಯಲ್ಲಿ ಮತ್ತು ಬಿಸಿಲಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ. ಅದೊಂದು ದಯವಿಟ್ಟು ತಮ್ಮನ್ನು ಸಾಸ್ಲು ಹೋಬಳಿ ಒಂದು, ಬೆಳಂಗ್ಲ ಹೋಬಳಿ ಒಂದು, ನಮ್ಮ ಕಸ್ಬಾ ಮತ್ತು ಟೌನ್ಗೆ ಸೇರಿ ಒಂದು ಕಡೆ ಎಲ್ಲ ಮೂಲಭೂತ ಸೌಕರ್ಯಗಳಿರೋ ಕಡೆ 12,900 ರೈತರಿಗೂ ಅನುಕೂಲ ಆಗೋ ರೀತಿ ತಮ್ಮ ಇಲಾಖೆಯಿಂದ ಆಗಲಿ. ಮತ್ತು ಮೊನ್ನೆ KDP ಕೇಳ್ಕೊಂಡಿದ್ದೀನಿ, ರೇಷನ್ ಕಾರ್ಡ್ಗಳು ಏನು 1000 ರೇಷನ್ ಕಾರ್ಡ್ ಒಂದೊಂದು ಕಡೆ ನಾವು ದಯವಿಟ್ಟು ಟೌನಲ್ಲಿ ಮಾಡಿಕೊಟ್ಬಿಡಿ ಅಂತ. ದೊಡ್ಡಬಳ್ಳಾಪುರ ನಗರದಲ್ಲಿ ಕೇವಲ 16 ರೇಷನ್ ಅಂಗಡಿಗಳಿರುವಂಥದ್ದು, 31 ವಾರ್ಡ್ ಇದ್ದು 1 ಲಕ್ಷ ಜನಸಂಖ್ಯೆಗೆ 16 ರೇಷನ್ ಕಾರ್ಡ್ ಸಾಲಲ್ಲ. ದಯವಿಟ್ಟು ರೇಷನ್ ಕಾರ್ಡ್ಗಳನ್ನು ಪ್ರತಿ ವಾರ್ಡ್ಗೆ ಒಂದು ಕೊಡಿ. ಇವತ್ತೇನು ಇಲ್ಲಿದ್ದೀವಿ ಸರ್, ಇಲ್ಲಿಂದ ಡಿ ಕ್ರಾಸ್ ಬಿಟ್ಟು ಒಳಕ್ಕೋಗಿ LIC ಬಿಲ್ಡಿಂಗಿಂದ ಮುಂದಕ್ಕೆ ಹೋಗಿ ಅವ್ರು ತಗೊಂಡ್ಬರ್ಬೇಕು. ಇಲ್ಲಿಂದ ಹೋಗೋವಂಥವ್ರು 3,000 ಕಾರ್ಡ್ ಇದೆ ಒಂದೇ ಅಂಗಡಿ. ಈ ವಾರ್ಡ್ಗೆ ಕೊಡಿ ಅಂತ ಕೇಳಿದ್ರೆ 3 ಕಿಲೋಮೀಟರ್ ಒಳಗಡೆ ಇದೆ, ನಾವು ಕಾನೂನು ಪ್ರಕಾರ ಕೊಡೋಕ್ಕಾಗಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ. ಅದು ಮೊನ್ನೆ KDP ತಮ್ಮ ಗಮನಕ್ಕೆ ತಂದಿದ್ದೀನಿ. ದಯವಿಟ್ಟು ತಮ್ಮ ಆಶೀರ್ವಾದ ಇರಲಿ, ತಮ್ಮ ಮಾರ್ಗದರ್ಶನದಲ್ಲಿ ಉತ್ತಮವಾದಂಥ ಕೆಲಸ ಆಗ್ತಿದೆ. ತಮ್ಮ ಆಶೀರ್ವಾದ ಇದೇ ರೀತಿ ದೊಡ್ಡಬಳ್ಳಾಪುರ ಕೋರ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ.